ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ರಾಯಚೂರು ಪ್ರೌಢಶಾಲಾ ಸಹ ಶಿಕ್ಷಕರ ಜಿಲ್ಲಾ ಸಂಘ ಹಾಗೂ ಸಮಾಜ ವಿಜ್ಞಾನ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 21/9/2024ರಂದು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಜಲ ನಿರ್ಮಲ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಣುಕು ಯುವ ಸಂಸತ್ ಸ್ಪರ್ಧೆ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ. ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಹಾಗೂ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾದ ಶ್ರೀ ಬಾಬು ಅವರು ಉದ್ಘಾಟಿಸಿ ಮಾತನಾಡುತ್ತಾ ಪ್ರೌಢಶಾಲಾ ವಿದ್ಯಾರ್ಥಿಗಳು ನಾಯಕತ್ವ ಗುಣವನ್ನು ಬೆಳೆಸಲು ಮತ್ತು ರಾಜ್ಯದ ರಾಷ್ಟ್ರದ ವಿಷಯಗಳನ್ನು ಅರಿತುಕೊಳ್ಳಲು ಜನಪ್ರತಿನಿಧಿಗಳ ಆಡಳಿತ ವ್ಯವಸ್ಥೆ ಕುರಿತು ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮವು ಬಹಳ ಸಹಕಾರಿಯಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಮತ್ತು ಮಾತನಾಡಿರುವ ಧೈರ್ಯ ಬೆಳೆಯುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಭಾಗವಹಿಸಿದ್ದ ಸರ್ಕಾರಿ ಪದವಿ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ದೇವರೆಡ್ಡಿ, ಡಾಕ್ಟರ್ ಶಿವರಾಜ್ ಇವರುಗಳು ಮಾತನಾಡುತ್ತಾ ನಡೆಸುವ ಕುರಿತು ಜೊತೆಗೆ ಈ ಒಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸದಸ್ಯರು ಮಾತನಾಡುವ ಶೈಲಿ, ಮುಖ್ಯಮಂತ್ರಿಗಳ ಜವಾಬ್ದಾರಿ, ಸಭಾನಾಯಕರ ಜವಾಬ್ದಾರಿ, ಜೊತೆಗೆ ಭಾಗವಹಿಸಿದ್ದ ಸದಸ್ಯರು ಪ್ರಶ್ನೆ ಕೇಳುವ ರೀತಿ ಮತ್ತು ಉತ್ತರ ಹೇಳುವ ರೀತಿ ಇವುಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಮತದಾರರ ಸಾಕ್ಷರತಾ ಕ್ಲಬ್ಬಿನ ನೋಡಲ್ ಅಧಿಕಾರಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಈ ಹುಡುಕು ಯುವ ಸಂಸತ್ತು ಕಾರ್ಯಕ್ರಮದ ಆಯೋಜನೆ ಹಿನ್ನೆಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಲಾಭಗಳ ಕುರಿತು ಮಾಹಿತಿ ನೀಡಿದರು. ಡಿ ವೆಂಕಟೇಶ್ ಜಾಲಿಬೆಂಚಿ ಉಪಾಧ್ಯಕ್ಷರು, ಕಲಬುರಗಿ ವಿಭಾಗ ಪ್ರೌಢಶಾಲಾ ಶಿಕ್ಷಕರ ಸಂಘ ಇವರ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅನಿತಾ ರಾಮುಲು, ಡಿಡಿಪಿಐ ಕಾರ್ಯಾಲಯದ ಆಂಗ್ಲ ಭಾಷೆ ಪರೀಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ತಾಲೂಕು ಮಟ್ಟದಲ್ಲಿ ಅಣುಕು ಸಂಸತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಈ ಒಂದು ಅಣುಕು ಸಂಸತ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರ ಜೊತೆಗೆ ವಿವಿಧ ತಾಲೂಕಿನ ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಮಲ್ಲಪ್ಪ ಶಿಕ್ಷಕರು ಕಾರ್ಯಕ್ರಮ ನಿರೂಪಣೆ ಮಾಡಿ ಸ್ವಾಗತಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಗಣ್ಯರಿಗೆ ವೆಂಕಟೇಶ್ ದಿನ್ನಿ ಶಿಕ್ಷಕರು ರಾಮುಲು ಮೇಡಮ್ ಅವರೇ, ಸ್ನೇಹಿತರಾಗಿರ್ತಕ್ಕಂಥ ದಂಡಪ್ಪ ಬಿರಾದಾರ್ ಅವರೇ, ಇಂದಿನ ಜಿಲ್ಲಾ ಮಟ್ಟದ ಅಣುಕು ಯುವ ಸಂಸತ್ತು ಸ್ಪರ್ಧೆಯ ನಿರ್ಣಾಯಕರಾಗಿ ಬಂದಿರತಕ್ಕಂಥ ಕಾಲೇಜಿನ ಸಹ ಪ್ರಾಧ್ಯಾಪಕರುಗಳಾಗಿರ್ತಕ್ಕಂಥ ದೇವದಾಸ್ ಸರ್ ಅವರೇ, ಡಾಕ್ಟರ್ ಶಿವರಾಜ್ ಸರ್ ಅವರೇ, ಅದೇ ರೀತಿಯಾಗಿ ಸಂತೋಷ್ ಸರ್ ಅವರೇ, ಜೊತೆಗೆ ಕಳೆದ 2 ದಿನಗಳಿಂದ ನಿರಂತರವಾಗಿ ನಮ್ಮ ಜೊತೆ ಇರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಪ್ಪನವರೇ, ವೆಂಕಟೇಶ್ ಅವರೇ, ವಿಜಯಲಕ್ಷ್ಮಿ ಮೇಡಮ್ ಅವರೇ, ಸುನಂದ ಮೇಡಮ್ ಅವರೇ, ಸುಜಾತ ಮೇಡಮ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಜಿಲ್ಲೆಯ ಎಲ್ಲ ತಾಲೂಕಿನ ವಿದ್ಯಾರ್ಥಿ ಬಂಧುಗಳೇ, ನನ್ನ ವೃತ್ತಿ ಬಾಂಧವರೇ, ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇಷ್ಟೇ. ರಾಯಚೂರು ಜಿಲ್ಲಾ ಮಟ್ಟದ ಅಣುಕು ಯುವ ಸಂಸತ್ತು ಸ್ಪರ್ಧೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಿಮ್ಮ ತಾಲೂಕುಗಳಲ್ಲಿ ಅತ್ಯಂತ ಉತ್ಸುಕತೆಯಿಂದ, ಸಂತೋಷದಿಂದ, ಅತ್ಯಂತ ಸಂಭ್ರಮದಿಂದ ನಿಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ನೀವು ಅಲ್ಲಿ ನಿಮ್ಮ ವಾದವನ್ನ, ನಿಮ್ಮ ಭಾಷೆಯನ್ನ, ಜೊತೆಗೆ ನಿಮ್ಮ ಪ್ರಾವೀಣ್ಯತೆಯನ್ನ, ಜೊತೆಗೆ ವಿಷಯವನ್ನ ಮಂಡನೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತೀರಿ. ಒಂದು ಮಾನ್ಯ ವಿರೋಧ ಪಕ್ಷದ ಶಾಸಕರು ಹೇಳಿದ ಹಾಗೆ ಕೇವಲ PSI ಅಲ್ಲ, KS ಪರೀಕ್ಷೆಯಲ್ಲಿಯೂ ಸಹ ಅಕ್ರಮವಾಗಿದೆ ಎಂದು ನಮಗೆ ತಿಳಿದು ಬಂದಿದ್ದಕ್ಕೆ ನನ್ನ ಸಾಕ್ಷಿಯನ್ನು ಪರಿಗಣಿಸಬೇಕು ಮಾನ್ಯ ಸಭಾಪತಿಗಳು. ಆದ್ದರಿಂದ ನಾವು KS ಹಾಗೂ PSI ಎರಡೂ ಪರೀಕ್ಷೆಯನ್ನು ಮತ್ತೆ ಮರುಪರೀಕ್ಷೆಯನ್ನು ನಡೆಸಲು ಅನುಮತಿ ನೀಡಿದ್ದೇವೆ. ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆಯೋ ಅವರ ಮೇಲೆ CID ತನಿಖೆಯನ್ನು ಸಹ ಪ್ರಾರಂಭಿಸಿದ್ದೇವೆ. ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲಾ ಪರೀಕ್ಷೆ ಹಾಲ್ಗಳಲ್ಲಿ ಸಹ ವೆಬ್ಕಾಸ್ಟಿಂಗ್ ಹಾಗೂ ಎಲ್ಲಾ ಸ್ಕ್ಯಾನರ್ಗಳನ್ನು ಉಪಯೋಗಿಸಿ ಇನ್ನು ಮುಂದೆ ಯಾವುದೇ ಒಂದು
ಎಚ್ಚರಿಕೆಯನ್ನು ವಹಿಸುತ್ತೇನೆ ಎಂದು ತಮಗೆ ಹೇಳಿ ವ್ಯವಹಾರಗಳ ಮತ್ತು ಶಾಸನ ರಚನೆ ಇಲಾಖೆ, ರಾಯಚೂರಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಸಮಿತಿ ಹಾಗೂ ಸಮಾಜ ವಿಜ್ಞಾನ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಅಣುಕು ಸಂಸತ್ತು ಸಭೆ. ನಾನು ಮಾತಾಡೋದಲ್ಲ, ಜಿಲ್ಲಾ ಮಟ್ಟದ ಅಣುಕು ಸಂಸತ್ತು ಸ್ಪಷ್ಟವಾಗಿರಲಿ, ಸುಂದರವಾಗಿ, ಅತ್ಯಂತ ಅರ್ಥಪೂರ್ಣವಾಗಿ